ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋಟದ ವ್ಲಾಗ್ ಹಾಕ್ತಾ ಇದ್ದೀನಿ. ಬೆಳಗ್ಗೆನೆ ಮನೆಯಲ್ಲಿ ವರ್ಕೌಟ್ ಮುಗಿಸಿ ನಾವು ತೋಟಕ್ಕೆ ವಾಕ್ ಹೋಗೋಣ ಅಂತ ಬಂದಿದ್ವಿ. ತೋಟದಲ್ಲಿ ಸ್ವಲ್ಪ ಅಡಿಕೆಗಳೆಲ್ಲ ಏನಾದರೂ ಕೆಳಗಡೆಗೆ ಬಿದ್ದಿದೆಯಾ, ಹಣ್ಣಾಗಿರೋ ಅಡಿಕೆಗಳು ತೊಗೊಂಡು ಹೋಗೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಮಳೆ ಬರ್ತಾ ಇದೆ. ಅಡಿಕೆ ಬುಡ ನೋಡು, ಬಿದ್ದಿದ್ಯಾ ಅಡಿಕೆಗಳು? ಇಲ್ಲ, ನೋಡ್ಕೊಂಡೇ ಬರ್ತಾ ಇದ್ದೀನಿ. ಇದು ಕಾಯಿ ದಪ್ಪ ಆಗಿಲ್ಲ ಅಂತ್ಯಾ? ಆಗಿಲ್ಲ. ಬಾಳೆ ಮರ ಬಿದ್ದೋಗಿದೆ ಕಣ, ಅಡಿಕೆ ಮರದ ಮೇಲೆ ಬಿದ್ದಿದೆ ನೋಡು. ಆ ಕಡೆ ಕಂಪ್ಲೀಟ್ ಆಗಿ ಬೀಳುತ್ತೆ. ಲಾಸ್ಟ್ ಜುಲೈಲೆಲ್ಲ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಹಾಗಾಗಿ ತುಂಬ ಬಾಳೆ ಮರಗಳೆಲ್ಲ ಬಿದ್ದು ಹೋದ್ವು. ಬೆಳಗ್ಗೆನೇ ಇಷ್ಟು ಜೋರು ಮಳೆ ಬರ್ತಾಯಿತ್ತು, ಎಲ್ಲೂ ಅಲ್ಲಾಡ್ದಂಗೆ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆಮೇಲೆ ಮತ್ತೆ ವಾಕ್ ಮಾಡ್ತಾಯಿದ್ವಿ. ಅಲ್ಲಲ್ಲೇ ಅಡಿಕೆ ಸುಮಾರು ಬಿಟ್ಟಿದೆ. ಅಡಿಕೆ ಎಲ್ಲ ಈ ಥರ ಹಣ್ಣಾಗಿತ್ತು ಆಯಿತಾ, ಇದೆಲ್ಲ ಕೆಳಗಡೆ ಬೀಳುತ್ತೆ. ಸೊ ಏನಾದರೂ ಬಿದ್ದಿದೆಯಾ ಅಂತ ನೋಡ್ಕೊಂಡು ಹೋಗೋಕೆ ಬಂದ್ವಿ. ಅಡಿಕೆಗೆ ಸುಣ್ಣ ಮತ್ತು ತುತ್ತನ ಮಿಕ್ಸ್ ಮಾಡಿ ಹೊಡಿತಾರೆ. ಸೊ ನೋಡ್ಕೊಂಡು ಹೋಗೋಣ, ಏನಾದರೂ ಅಡಿಕೆ ತುಂಬ ಉದುರ್ತಾ ಇದೆಯಾ, ರೋಗ ಬಂದಿದೆಯಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ವಿ. ಇದು ಮೊದಲನೇ ಬೆಳೆ ಆಯ್ತಾ, ಅದಕ್ಕೆ ಇದು ಮೊದಲನೇ ಫಸಲು ಬರ್ತಾ ಇದೆ ನನಗೆ. ಒಂಥರ ಖುಷಿ ಇದೆಲ್ಲ ನೋಡಿದಾಗ. ಇದೆ ಇಲ್ಲಿ ಮರದ ಮೇಲಿಂದ ಎಷ್ಟು ಚೆನ್ನಾಗಿ ಹಿಡಿತಾ ಇದೆ. ಬರೀ ಬಾಳೆ ಮತ್ತೆ ಅಡಿಕೆ ಮಾತ್ರ ಇರೋದು ಸದ್ಯಕ್ಕೆ. ಹಣ್ಣಿನ ಗಿಡ ಎಲ್ಲ ಹಾಕಿದೀವಿ, ಬಟ್ ಈ ಕಳೆನಲ್ಲಿ ಕಾಣಿಸ್ತಾ ಇಲ್ಲ ಹುಲ್ಲೊಳಗಡೆ ಎಲ್ಲಿದ್ದಾವೆ ಅಂತ. ಸುಮಾರು ಹೋಗ್ಬಿಡುತ್ತೆ ಮಳೆ ಜಾಸ್ತಿ ಆದರೆ ಇಲ್ಲಿ. ಮೊದಲಿಗೆ ನಮಗೆ ಅಗ್ರಿಕಲ್ಚರ್ ಏನು ಅನ್ನೋದೇ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ನಾಟ್ ಬಾರ್ನ್ ಫಾರ್ಮರ್ಸ್. ಓಕೆ, ಒಂದು 3-4 ಇಯರ್ಸಿಂದ ನಾವು ಈ ತೋಟ ತೊಗೊಂಡ್ಮೇಲೆ ಸ್ಲೋ ಆಗಿ ನಮಗೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಾಗ್ತಾ ಬಂದಿದೆ. ಸೊ ಇವಾಗ ಸ್ವಲ್ಪ ಓಕೆ, ನಮಗೆ ಏನಾದರೂ ತೋಟದಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಇದೆ. ಮತ್ತು ನಮಗೆ ಇನ್ನೂ ಒಂದು ಏನು ಅರ್ಥ ಆಗಿದ್ದು ಅಂತಂದರೆ, ಈ ಅಗ್ರಿಕಲ್ಚರಲ್ಲಿ ನೀವು ಸಡನ್ನಾಗಿ ಪ್ರಾಫಿಟ್ ಮಾಡೋದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ಬಾಳೆ ಮರ ಬಿದ್ದು ಹೋಗಿತ್ತಲ್ಲ, ಅಲ್ಲಿಂದ ಬಾಳೆಗೊನೆ ಕಡ್ಕೊಂಡು ಬಂದರು ನಮ್ಮ ಮನೆಯವರು. ಸುಮಾರು ಈ ಥರನೇ ಇವಾಗ ಒಂದು 2 ಇಯರ್ಸಿಂದ ನಮಗೆ ಬಾಳೆ ಹಣ್ಣು ಕೂಡ ನಾವು ಕೊಂಡ್ಕೊತಾ ಇಲ್ಲ. ಇದು ನಮ್ಮ ತೋಟದ ಹತ್ರ ಹರಿಯುವಂಥ ಹೊಳೆ ಆಯಿತಾ. ಮಳೆಗಾಲದಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ ಇಲ್ಲಿ, ಮತ್ತು ಮಳೆ ನಿಂತು ಹೋದರೆ ನೀರಿರೋದಿಲ್ಲ. ಅಂದರೆ ಒಂದು ಡಿಸೆಂಬರ್ ಜನವರಿವರೆಗೂ ಈ ಥರ ಸ್ವಲ್ಪ ಹರಿತಾ ಇರುತ್ತೆ. ತೋಟದ ಪಕ್ಕದಲ್ಲೇ ನಮ್ಮದು ಕೃಷಿ ಹೊಂಡ ಇದೆ. ಇದು ಸುಮಾರು ಒಂದು 45 ಅಡಿ ಆಳ ಇದೆ ಕೃಷಿ ಹೊಂಡ. ಇದರಲ್ಲಿ ಜಲ ಕೂಡ ಇದೆ ಅಂತ ಹೇಳ್ತಾರೆ. ನೀರು ಒಂದು ಏಪ್ರಿಲ್ವರೆಗೂ ಇರುತ್ತೆ ಆಯಿತಾ. ಇದನ್ನು ನಾವು ಈ ಸತಿ ಮತ್ತೆ ಮಣ್ಣೆಲ್ಲ ಹೂಳೆತ್ಸ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೆರೆ ಥರನೇ ಕಾಣಿಸುತ್ತೆ ಇದು, ಒಂಥರ ಗ್ರೀನ್ ಆಗಿ. ಮಳೆಗಾಲದಲ್ಲಿ ಮಲೆನಾಡಲ್ಲಿ ನೋಡೋಕ್ಕೆ ಚೆಂದ. ಇಲ್ಲಿ ನೀರು ನಾಯಿಗಳೆಲ್ಲ ಬರ್ತವೆ ಆಯಿತಾ. ಮಳೆಗಾಲದಲ್ಲಿ ನೀರಿರೋವಾಗ, ಯಾರೂ ಇಲ್ಲದೆ ಇರುವಾಗ ತುಂಬ ಇರುತ್ತೆ ಇಲ್ಲಿ, ಆಟಾಡ್ಕೊಂಡಿರ್ತವೆ. ನಾವು ಯಾರಾದರೂ ಓಡಾಡ್ತಾ ಇದ್ರೆ ಕಾಣಿಸ್ಕೊಳ್ಳೋದೇ ಇಲ್ಲ. ಫಸ್ಟ್ ಟೈಮು ನಾವೇನು ಈ ತೋಟ ಕೊಂಡ್ಕೊಂಡ್ವಲ್ಲ, ಸ್ಕ್ರ್ಯಾಚಿಂದ ಎಲ್ಲ ಕೆಲಸನೂ ಮಾಡ್ತಾಯಿದ್ವಿ. ನಾವು ಆಳುಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಜನ ಹೊಸಬ್ರು. ಇಲ್ಲಿ ವಾತಾವರಣ ನಮಗೆ ಹೇಗಿದೆ ಅಂತ ಗೊತ್ತಿರಲಿಲ್ಲ, ಒಂದು ಐಡಿಯಾ ಇರಲಿಲ್ಲ ಯಾವ್ಯಾವ ಸೀಸನಲ್ಲಿ ಹೇಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಸೀಸನ್ ವೈಸು ತೋಟದ ಕೆಲಸ ಹೇಗೆ ಮಾಡಿಸ್ಬೇಕು ಅನ್ನೋದು ಗೊತ್ತಾಗಿದೆ. ಮಣ್ಣಿಗೆ ಏನು ಕೊಡಬೇಕು, ಗಿಡಗಳಿಗೆ ಹೇಗೆ ಕೊಡಬೇಕು ಸೀಸನ್ ವೈಸು ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಹೀಗೆ ಪ್ರತಿ ವರ್ಷ ಒಂದು ಹೊಸದು ಕಲಿತಾ ಇದ್ದೀವಿ. ಆ ಕಡೆ ಇನ್ನೊಂದಿದೆ. ಇವಾಗ ನಾನೇನು ಸೀಬೆಕಾಯಿ ಕಿತ್ಕೊಂಡು ಬಂದಲ್ಲ, ಅದು ಹೈಬ್ರಿಡ್ ಮರ.
ಸೊ ಅಲ್ಲಿ ಸೀಬೆಕಾಯಿ ಎಲ್ಲ ತುಂಬ ದೊಡ್ಡದಾಗಿ ಬಿಡುತ್ತೆ. ಇದು ಈ ತೋಟದಲ್ಲಿ ಮೊದಲು ಇದ್ದಂಥ ಮರಗಳು, ಚಿಕ್ಕ ಚಿಕ್ಕದು, ಅಂದರೆ ನಾಟಿ ಗಿಡಗಳು ಅಂತ ಹೇಳ್ತಾರಲ್ಲ, ಮಾಮೂಲಿ ನ್ಯಾಚುರಲ್ ಆಗಿ ಸಿಗುತ್ತಲ್ವ ಅದು. ಸೊ ಎಲ್ಲ ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಹೊರಟೆ ನಾನು. ಇಲ್ಲಿ ಮಳೆನಲ್ಲಿ ಈ ತರ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲ, ಬ್ಯೂಟಿಫುಲ್ ಆಗಿ. ಬಿಸಿಲಲ್ಲಿ ಅಷ್ಟೇ ಕಾದು ಹೋಗಿರುತ್ತೆ ಮಲೆನಾಡು. ತಲೆ ಹಾಕಕ್ಕಾಗಲ್ಲ ತೋಟದ ಹತ್ರ, ಅಷ್ಟು ಬಿಸಿಲಿರುತ್ತೆ ಇಲ್ಲಿ. ಸೊ ಮಳೇಲಿ ಮಾತ್ರ ಎಂಜಾಯ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಸೊ ಇಷ್ಟು ನನ್ನ ಬೆಳಗಿನ ದಿನಚರಿಯಾಗಿತ್ತು, ಅ ಸಿಂಪಲ್ ರೊಟೀನ್. ಸೊ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.